ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ DSP ವ್ಲಾಗ್ಸ್. ನಾನು ಸುಷ್ಮಿತಾ. ಫ್ರೆಂಡ್ಸ್, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಪ್ಲೀಸ್ 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 ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇವತ್ತು ಮಂಡೇ ಈವ್ನಿಂಗಿಂದ ನಾನು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನೈಟ್ ಆಗಿದೆ ಅಂತಲೇ ಹೇಳ್ಬೋದು. ಸಾಂಬಾರಿಗೆ ನಾನು ಇವತ್ತು ದಾಲ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟಿದ್ರೆ ಸಾಕು. ಒಗ್ಗರಣೆಗೆ ನಾವು ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಈರುಳ್ಳಿ, ಟೊಮೆಟೊ ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಸ್ವಲ್ಪ ಆಯಿಲ್ ಬಿಡೋ ತನಕ ಫ್ರೈ ಮಾಡ್ಕೊಳ್ಳಿ. ಆಯಿಲ್ ಬಿಟ್ಟ ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡಿ. ಹಾಗೆ ಫಸ್ಟೇ ನಾನು ಬೇಳೆನ ಕೂಗಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೊನೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ದಾಲ್ ರೆಡಿ ಆಗಿಬಿಡುತ್ತೆ. ಸಾಂಬಾರೆಲ್ಲ ಮಾಡಿಟ್ಟು ನನ್ನ ಮಗನಿಗೆ ನಾನು ರಾಗಿ ಸರಿ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಪಾಪುಗೆ ನಾನು ನೈಟ್ ಟೈಮ್ ರಾಗಿ ಸರಿನೇ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಇದು ಈಸಿಯಾಗಿ ಡೈಜೆಷನ್ ಆಗೋದ್ರಿಂದ ಅವನು ಕೂಡ ಆರಾಮಾಗಿ ತಿಂದು ಮಲ್ಕೋತಾನೆ. ನನ್ನ ಮಗನಿಗೆ ನೈಟ್ ಟೈಮ್ ಊಟ ಮಾಡಿಸೋದು ತುಂಬಾ ಕಷ್ಟ. ಇವತ್ತಂತೂ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ, ಆಲ್ಮೋಸ್ಟ್ 8:30 ಆಗಿಬಿಟ್ಟಿತ್ತು. ಸೊ ಬೇಗ ಬೇಗ ಊಟ ಮಾಡಿಸ್ತಾ ಇದ್ದೀನಿ. ಅವನು ಕೂಡ ಊಟ ಮಾಡಿಸಿ ಮಲಗಿಸ್ದೆ. ನಾವು ಕೂಡ ಊಟ ಮಾಡ್ಕೊಂಡ್ವಿ. ಕೆಲಸದಿಂದ ಬರ್ತಾ ನನ್ನ ಮನೆಯವ್ರು ಹಾಗೆ ಕೇಕ್ ತೊಗೊಬಂದಿದ್ರು. ಹನಿ ಕೇಕ್ ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ನೈಟ್ ಬಿಗ್ ಬಾಸ್ ನೋಡ್ಕೊಂಡು ಹಾಗೆ ಹನಿ ಕೇಕ್ ತಿನ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಿದ್ವಿ. ಬಿಗ್ ಬಾಸ್ ಮೇಲೆ ನಾನು ಕೂಡ ಮಲ್ಕೊಂಡೆ. ನನ್ನ ಪಾಪು ಕೂಡ ಆರಾಮಾಗಿ ಮಲ್ಕೊಂಡಿದ್ದಾನೆ. ಹಾಗೆ ಮತ್ತೆ ನಾನು ಬೆಳಿಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಮಂಗಳವಾರ ಬೆಳಿಗ್ಗೆನೇ ನನ್ನ ಹಸ್ಬೆಂಡ್ ಅಜ್ಜಿ ಕೂಡ ಮನೆಗೆ ಬಂದಿದ್ದರು. ಸೊ ಬೇಗನೆ ಎಚ್ಚರ ಆಗಿಬಿಟ್ವಿ. ನನ್ನ ಮಗ ಕೂಡ ಅವ್ರು ಬಂದ ತಕ್ಷಣ ಎದ್ಬಿಟ್ಟ. ಅವ್ನು ಸ್ವಲ್ಪ ಸೌಂಡಾದರೂ ಎದ್ಬಿಡ್ತಾನೆ. 5:30 ಅಷ್ಟರಲ್ಲೇ ಅವ್ರು ಬಂದುಬಿಟ್ಟಿದ್ರು. ಅರ್ಲಿ ಮಾರ್ನಿಂಗೇ ಬಂದಿದ್ದರು. ಅವ್ರನ್ನ ಕೂಡ ಮಾತಾಡ್ಸಿ ಕಳಿಸಿದ್ವಿ. ಅವ್ರು ಕೂಡ ಹೊರಟರು. ನನ್ನ ಹಸ್ಬೆಂಡ್ ಡ್ರಾಪ್ ಮಾಡಿ ಬಂದರು. ಅವ್ರು ಬಂದಮೇಲೆ ಟೀ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಟೀಗಿಟ್ಟು ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ವಿ. ಅವರು ಪಾಪು ಸಣ್ಣ ಅಂತ ಹೇಳ್ಬಿಟ್ರು. ನಂಗಂತೂ ಸ್ವಲ್ಪ ಬೇಜಾರಾಗಿಬಿಡ್ತು. ನನ್ನ ಮಗನಿಗೆ ಎಷ್ಟು ಟ್ರೈ ಮಾಡಿದ್ರು ಯಾವ ಥರ ಫುಡ್ ಕೊಟ್ಟರು ಒಂದು ದಪ್ಪ ಆಗೋದೇ ಇಲ್ಲ. ಸೊ ಏನು ಮಾಡೋದಂತೇಳಿ ಅದೇ ಮಾತಾಡ್ತಾಯಿದ್ವಿ. ಸ್ವಲ್ಪ ಹೊತ್ತು ಮಾತಾಡಿ ಪಾಪನ ಕೂಡ ಮಲಗಿಸ್ದೆ. ಅವನನ್ನು ಮಲಗಿಸಿ ಹಾಗೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಕೊಳ್ಳೋಣ ಅಂತೇಳಿ ಬಂದೆ. ನೀವು ನೋಡ್ಬೋದು ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇದೆ. ಬೆಳಿಗ್ಗೆ ಈ ಥರ ಫ್ರೆಶ್ಶು ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ನನಗಂತೂ ಅವು ತುಂಬಾ ಇಷ್ಟ ಆಯಿತು. ರಂಗೋಲಿ ಎಲ್ಲ ಬಿಟ್ಟು ಬಂದು ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಹಾಗೆ ತಿಂಡಿಗೆ ಏನು ಮಾಡೋದಂತೇಳಿ ಫ್ರೆಂಡ್ಸ್, ನನ್ನ ಮಗ ಮಧ್ಯೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ತಿಂಡಿಗೆ ಏನು ಮಾಡೋದಂತೇಳಿ ಯೋಚನೆ ಮಾಡ್ತಾಯಿದ್ದೆ. ಟೈಮ್ ಕೂಡ ಆಗಿಬಿಟ್ಟಿತ್ತು. ಸೊ ಈಸಿಯಾಗಿ ಆಗಲಿ ಅಂತೇಳಿ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಪಾಪು ಕೂಡ ಅದೇ ಕೊಡ್ಬೋದು ಅಂತೇಳಿ. ಈ ವೆದರ್ಗೆ ಪೊಂಗಲ್ಲು ಸೂಟ್ ಆಗುತ್ತೆ. ಹಾಗೆ ನಮಗೆ ಶೀತ ಕೆಮ್ಮು ಇದ್ರೂ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ ಅಂತೇಳಿ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನ್ನ ಮಗನ ಕೂಡ ಅದೇ ಕೊಡೋಣ ಅಂತೇಳಿ ನಾನು ಮೆಣಸಿಗೆ ತೆಗ್ದಿಟ್ಟು ಕೊಡ್ಬೋದು, ಹಾಗೇನಿಲ್ಲ ಅಲ್ವಾ, ಅದಕ್ಕೋಸ್ಕರ ಅದನ್ನೇ ಮಾಡ್ಕೊಂಡಿದ್ದೀನಿ. ಕಿಚನ್ ಕ್ಲೀನ್ ಮಾಡಿ ಹಾಗೆ ಸ್ಟವ್ ಕೂಡ ಕ್ಲೀನ್ ಮಾಡಿಕೊಂಡೆ. ಫ್ರೆಂಡ್ಸ್, ನಾನಿಲ್ಲಿ ಪೊಂಗಲ್ ಮಾಡೋದಕ್ಕೆ ಫಸ್ಟು ಹೆಸರು ಬೇಳೆ ಎಲ್ಲ ಹುರ್ಕೊಂಡಿದ್ದೀನಿ. ಹಾಗೆ 1 ಕಪ್ ಅಕ್ಕಿ, 1 ಕಪ್ ಬೇಳೆ ಇಷ್ಟನ್ನು ಹಾಕಿ ಕೂಗಿಸ್ಕೊಂಡೆ ಫಸ್ಟು. ನೆಕ್ಸ್ಟು ಒಗ್ಗರಣೆಗೆ ನಾನು ಸ್ವಲ್ಪ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಗೋಡಂಬಿ, ಜೀರಿಗೆ, ಮೆಣಸು ಮತ್ತು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಆಪ್ಷನಲ್ಲು, ನಿಮ್ಗೆ ಬೇಕಂದರೆ ಯೂಸ್ ಮಾಡಿ, ಇಲ್ಲ ಸ್ಕಿಪ್ ಮಾಡ್ಬೋದು. ಇಷ್ಟನ್ನು ಸ್ವಲ್ಪ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕಿ ಜೀರಿಗೆ, ಮೆಣಸು ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ನಾವೇನೇನು ಹಚ್ಚಿಟ್ಕೊಂಡಿದ್ದೀವಿ ಅಷ್ಟನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಅದು ಫ್ರೈ ಆದಮೇಲೆ ನಾವು ಕೂಗಿಸ್ಕೊಂಡಿರೋ ಅಕ್ಕಿ ಮತ್ತು ಬೇಳೆಗೆ ಇದನ್ನು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಹಾಕಿದ್ರೆ ಟೇಸ್ಟಿಯಾಗಿರೋ ಪೊಂಗಲ್ ರೆಡಿ ಆಗಿಬಿಡುತ್ತೆ. ನನಗಂತೂ ಪೊಂಗಲ್ ತುಂಬಾ ಇಷ್ಟ ಆಗುತ್ತೆ. ತಿಂಡಿ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ಕೂಡ ಹೊರಟರು. ಮತ್ತು ಮಧ್ಯಾಹ್ನಕ್ಕೆ ಅಂತೇಳಿ ನಾನು ನನ್ನ ಮಗನಿಗೆ ಅವಲಕ್ಕಿ ನೆನೆಸಿಡ್ತಾ ಇದ್ದೀನಿ. ಇವಾಗ ಸ್ನಾನ ಮಾಡ್ಕೊಬಂದೆ. ಟೈಮ್ ಆಲ್ರೆಡಿ 2 o'clock ಆಗ್ತಾ ಬರ್ತಿದೆ. ಪಾಪುಗಿನ್ನೂ ಊಟ ಮಾಡಿಸಿಲ್ಲ. ಇನ್ನೂ ಮಮ್ಮ ತಿನ್ನಿಸಿಲ್ಲ ಮೊನ್ನೆ ನಾನು. ಇನ್ನು ಮಾವನ ಕೈಲಿ ಕೊಟ್ಟು ಕೆಲಸ ಮಾಡ್ಕೊತಿದ್ದೆ. ಅವ್ರಿಗೆ ಕೋಪ ಬಂದುಬಿಟ್ಟಿದೆ, ಇನ್ನೂ ಊಟ ಮಾಡಿಸಿಲ್ಲ ಅಂತೇಳಿ. ಕೋಪ ಬಂದಿದ್ದೆ ಮೊನ್ನೆ. ಬಾ ಬೇಗ ಬೇಗ ಮಮ್ಮ ತಿನ್ಬಿಡ. ಓಕೆನಾ ಬಂದೇರಿ? ಓಕೆ, ಪಾಪು ಊಟ ಎಲ್ಲ ಮಾಡಿಸಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಮಧ್ಯಾಹ್ನಕ್ಕೆ ನಾನು ಅವಲಕ್ಕಿ ಕೊಡೋಣ ಅಂತ ಅಂದ್ಕೊಂಡೆ ಪಾಪುಗೆ. ಬಟ್ ಯಾಕೋ ಟೈಮ್ ಆಗಿಬಿಟ್ಟಿತ್ತು. ಆಲ್ರೆಡಿ 2 o'clock ಆಗಿಬಿಟ್ಟಿತ್ತಲ್ವ, ಅದಕ್ಕೋಸ್ಕರ ಸರಿನೇ ಮಾಡಿಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ.
ತುಂಬ ಟೈಮ್ ಆಗಿದೆ ಅನ್ನೋ ಟೈಮಲ್ಲಿ ನಾನು ರಾಗಿ ಸರಿ ಮಾಡಿ ತಿನ್ನಿಸ್ಬಿಡ್ತೀನಿ, ಯಾಕಂದರೆ ಅದು ಈಸಿಯಾಗಿ ಡೈಜೆಷನ್ ಆಗುತ್ತಲ್ವ, ಅದಕ್ಕೋಸ್ಕರ. ನನ್ನ ಮಗುನ ಆಟ ಆಡಿಸ್ಕೊಂಡು ಹಾಗೆ ಊಟ ಮಾಡಿಸ್ತಾ ಇದ್ದೀನಿ. ರಾಗಿ ಸರಿ ಅಂತೂ ನನ್ನ ಮಗ ತುಂಬಾ ಇಷ್ಟಪಟ್ಟು ತಿಂತಾನೆ. ನನಗೂ ಕೂಡ ತಿನ್ಸೋದಕ್ಕೆ ತಲೆನೋವು ಅನಿಸೋದಿಲ್ಲ, ಬೇಗ ಬೇಗ ತಿನ್ಕೊಬಿಡ್ತಾನೆ. ಅವನಿಗೆ ತಿನ್ನಿಸಿ ನಾನು ಕೂಡ ಊಟ ಮಾಡಿಕೊಂಡೆ. ಊಟ ಎಲ್ಲ ಆದಮೇಲೆ ಹಾಗೆ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಸಂಜೆ ಆಗ್ತಾ ಬಂತು. ಪಾಪಕ್ಕೆ ಸ್ನಾನ ಮಾಡಿಸ್ಬೇಡ ಅಂತೇಳಿ ಗೀಝರ್ ಆನ್ ಮಾಡಿ ಬಂದೆ. ಹಾಗೆ ಬೆಳಗ್ಗೆ ಪಾಪು ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ, ಎಲ್ಲ ತೊಗೊಬಂದು ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ನನ್ನ ಮಗ ಅಂತೂ ಏನು ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ, ಹಿಂಸೆ ಮಾಡ್ತಾನೆ ಇರ್ತಾನೆ. ಅವನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಹಾಗೆ ಹೆಂಗೋ ಮ್ಯಾನೇಜ್ ಮಾಡ್ಕೊತಾ ಇದ್ದೀನಿ. ನಾನು ಬಟ್ಟೆ ಫೋಲ್ಡ್ ಮಾಡ್ತಾರೆ ನೋಡಿ, ಅವನು ನಾನು ಮಾಡ್ತೀನಿ ಅಂತ ಹಠ ಮಾಡ್ತಾಯಿದ್ದಾನೆ ನೋಡಿ. ಇವಾಗ ಮೊಬೈಲ್ ನೋಡಿಬಿಟ್ಟ. ಸೊ ಈಗ ಅವನು ಅದನ್ನ ಎತ್ಕೋಬೇಕು, ಗುರಾಯಿಸ್ತಾ ಇದ್ದಾನೆ. ಫೋನಲ್ಲಿ ಅವನೇ ಕಾಣ್ತಾನೆ ಅಲ್ವಾ, ಅದಕ್ಕೋಸ್ಕರ ಅವನ ಥರ ನೋಡ್ತಾನೆ ಇರ್ತಾನೆ. ಸೊ ನಾನು ಕೂಡ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಕೊಂಡು ಸ್ನಾನ ಮಾಡಿಸ್ಬೇಡ ಅಂತೇಳಿ ಮರ್ಚಿ ಇಟ್ಕೋತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಗೀಝರ್ ಸ್ನಾನನೇ ಮಾಡಿಸ್ತೀನಿ. ತಲೆ ಸ್ನಾನ ಮಾಡಿಸ್ಬೇಕು ಅಂದರೆ ಮಾತ್ರ ನಾನು ಒಲೆಯಲ್ಲಿ ಉರಿ ಹಾಕೋತೀನಿ ನೋಡಿ. ಈಗಲೂ ಯಾವ ಥರ ಡಿಸ್ಟರ್ಬ್ ಮಾಡ್ತಾಯಿದ್ದಾನೆ. ಸ್ನಾನ ಎಲ್ಲ ಮಾಡಿಸ್ಕೊಂಡು ಬಂದೆ. ಆಲ್ಮೋಸ್ಟ್ ಟೈಮ್ 6 ಗಂಟೆ ಆಗ್ತಾ ಬಂತು. ಸೊ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೆ. ಹೊರಗಡೆ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ವೆದರ್ಗೆ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದರೆ ತುಂಬ ಹಾಯ್ ಅನಿಸುತ್ತೆ. ಹಾಗೆ ಬೆಳಗ್ಗೆಯಿಂದ ಎಷ್ಟೇ ಕೆಲಸ ಮಾಡಿದರೂ ಸ್ಟ್ರೆಸ್ ಫ್ರೀ ಅನಿಸುತ್ತೆ. ನನಗಂತೂ ಈವ್ನಿಂಗ್ ಈ ಥರ ಕಾಫಿ ಕುಡಿಯೋದು ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನಾನು ನನ್ನ ಮಗ ರಿಲ್ಯಾಕ್ಸ್ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಆಚೆ ನಿಂತಿದ್ದೀವಿ. ಅವನು ತರಲೆ ಮಾಡ್ತಾನೆ ಇದ್ದಾನೆ. ಓಕೆ ಫ್ರೆಂಡ್ಸ್, ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.